forever on fire. ನಂಗೆ ಅನ್ಸುತ್ತೆ ಡೆಂಗ್ಯೂ ಕಾರಣಕ್ಕಾಗಿ ಇವತ್ತೊಂದು ಚಿಕ್ಕ ಹುಡುಗ ಕೂಡ ಬೆಂಗಳೂರಲ್ಲಿ ಮರಣವನ್ನು ಹೊಂದಿದ್ದಾನೆ. ಅಂದ್ರೆ ಸರ್ಕಾರದ ವ್ಯವಸ್ಥೆ ಇಷ್ಟು ಹದಗೆಟ್ಟಿದೆ, ಆರೋಗ್ಯ ಇಲಾಖೆ ಇಷ್ಟು ನಿದ್ರೆಗೆ ಜಾರಿದೆ. ಈ ಕಾರಣಕ್ಕಾಗಿ ಇವತ್ತು ಯಾವುದೇ ಕೆಲಸ ಆಗ್ತಾ ಇಲ್ಲ. ಕಾಮಗಾರಿ ಅರ್ಧಕ್ಕೆ ನಿಂತಿದೆ, ಅಲ್ಲೇ ನೀರು ನಿಂತಿದೆ, ಅಲ್ಲೇ ಸೊಳ್ಳೆಗಳು ಉತ್ಪತ್ತಿ ಆಗ್ತಾ ಇದಾವೆ. BWSSB ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ತುಂಬಾ ಪೈಪ್ ಲೈನ್ ಸೋರಿಕೆ ಆಗ್ತಾ ಇದೆ, ಸೋರಿಕೆಯಾಗಿ ನೀರು ನಿಲ್ತಾ ಇದೆ, ಕಚರ ನಿಲ್ತಾ ಇದೆ. ಇದು ಯಾವುದನ್ನು ಕೂಡ ಗಮನಿಸುವಂತ ಕೆಲಸವನ್ನ ಇಲ್ಲಿರುವಂತ ಇಲಾಖೆಗಳಾಗ್ಲಿ ಸರ್ಕಾರ ಆಗ್ಲಿ ಮಾಡ್ತಾ ಇಲ್ಲ. ಒಂದೇ ಒಂದು ರೌಂಡ್ ಅನ್ನ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಮುಖ್ಯಮಂತ್ರಿ ಆಗ್ಲಿ ಉಪಮುಖ್ಯಮಂತ್ರಿಗಾಗ್ಲಿ ಮಂತ್ರಿಗಳಾಗಿ ಹೋಗ್ತಾ ಇಲ್ಲ. ಯಾವ ಜಾಗದಲ್ಲಿ ಯಾವ ಕಾಮಗಾರಿ ಅರ್ಧಕ್ಕೆ ನಿಂತಿದೆ, ಅಲ್ಲಿ ಏನು ಸಮಸ್ಯೆ ಇದೆ, ಎಲ್ಲೂ ನೀರು ನಿಂತಿದೆ, ಎಲ್ಲಿ ಸುಳ್ಳು ಉತ್ಪತ್ತಿ ಆಗ್ತಾ ಇದೆ ಮಾಡ್ತಾ ಇಲ್ಲ. ಬೆಂಗಳೂರಲ್ಲಿ ಮಾರ್ಷಲ್ಗಳು ಅನ್ನುವಂಥದ್ದಿದ್ದಾರೆ. ಮಾರ್ಷಲ್ಗಳು ದುಡ್ಡು ಸಂಗ್ರಹ ಮಾಡಕ್ಕೆ ಇದ್ದಾರೆ ಹೊರತು ಅವರು ಜನರ ಕೆಲಸಕ್ಕಾಗಿ ಇಲ್ಲ. BBMP ಅಧಿಕಾರಿಗಳು ಎಂಜಿನಿಯರ್ಸ್ ಯಾವುದೇ ವಾರ್ಡ್ಗೆ ವಿಸಿಟ್ ಕೊಡ್ತಾ ಇಲ್ಲ. ಈ ಎಲ್ಲ ಹಲವಾರು ಸಮಸ್ಯೆಗಳು ಬೆಂಗಳೂರಲ್ಲಿ ಮತ್ತು ಕರ್ನಾಟಕದಲ್ಲಿ ಇದಾವೆ. ಸ್ಪಂದನೆ ಮಾಡುವಂತ ಸರ್ಕಾರ ಇಲ್ಲ. ಇದೊಂದು ಮಲಗಿರುವ ಸರ್ಕಾರ. ಇವತ್ತು ಬಂಡೆಕಲ್ಲಿನ ಮೇಲೆ ನೀರು ಹಾಕಿದ್ರೆ ಹೇಗೆ ಪ್ರಯೋಜನ ಇಲ್ವಾ, ಅದೇ ರೀತಿ ನಾವು ಏನೇ ಹೇಳಿದ್ರು ಕೂಡ ಈ ಸರ್ಕಾರದಲ್ಲಿ ಪ್ರಯೋಜನ ಇಲ್ಲ. ಯಾಕಂದ್ರೆ ಕೇವಲ ಮುಖ್ಯಮಂತ್ರಿ ಯಾರಾಗಬೇಕು, ಉಪಮುಖ್ಯಮಂತ್ರಿ ಯಾರಾಗಬೇಕು, ಈ ಕಾಂಪಿಟಿಷನ್ ಕರ್ನಾಟಕದಲ್ಲಿ ನಡೀತಾ ಇದೆ. ಕಾಂಪಿಟಿಷನ್ ನ ಕಾರಣಕ್ಕಾಗಿ, ಪರಸ್ಪರ ಒಲಜಗಲದ ಕಾರಣಕ್ಕಾಗಿ ಜನರನ್ನ ಮರ್ತಿರುವಂತ ಸರ್ಕಾರ ಕರ್ನಾಟಕದಲ್ಲಿದೆ. ತಕ್ಷಣ ಎಚ್ಚೆತ್ಕೊಳ್ಬೇಕು. ಇನ್ನಷ್ಟು ಪ್ರಾಣ ಹೋಗೋ ಮೊದಲು ಎಚ್ಚೆತ್ಕೊಳ್ಬೇಕು. ಕಾನೂನು ಸುವ್ಯವಸ್ಥೆ ಹಾಳಾಗಿದೆ. ಇಷ್ಟೊಂದು ರೇಪ್ ಕೇಸಸ್ ನಡೀತಿದೆ, ಮರ್ಡರ್ ನಡೀತಿದೆ, ಹಾಡುವಾಗಲೂ ಮರ್ಡರ್ ಮಾಡ್ತಿದ್ದಾರೆ. ಆದ್ರೂ ಕೂಡ ಕೇಳೋರಿಲ್ವನ್ನಂತ ಸ್ಥಿತಿ ನಿರ್ಮಾಣ ಆಗಿದೆ. ಅದಕ್ಕಾಗಿ ಮುಖ್ಯಮಂತ್ರಿಗಳೇ ಇನ್ನಾದ್ರೂ ಎಚ್ಚೆತ್ಕೊಳ್ಳಿ. ಜನ ಸಾಯುವ ಮೊದಲು ಎಚ್ಚೆತ್ಕೊಳ್ಳಿ. ಜನರನ್ನ ಕಾಪಾಡಿ. ಆರೋಗ್ಯಕರವಾಗಿರುವಾಗ ನೋಡ್ಕೊಳ್ಳಿ. ಕಾನೂನು ಸುವ್ಯವಸ್ಥೆ ಸರಿಯಾಗಿರುವಾಗ ನೋಡ್ಕೊಳ್ಳಿ. ಇದು ನಮ್ಮ ಆಗ್ರಹವನ್ನ ನಾನು ಸರ್ಕಾರಕ್ಕೆ ಮಾಡ್ತಾ ಇದ್ದೀನಿ. ನಂಗೆ ಅನ್ಸುತ್ತೆ ಡೆಂಗ್ಯೂ ಕಾರಣಕ್ಕಾಗಿ ಇವತ್ತೊಂದು ಚಿಕ್ಕ ಹುಡುಗ ಕೂಡ ಬೆಂಗಳೂರಲ್ಲಿ ಮರಣವನ್ನು ಹೊಂದಿದ್ದಾನೆ. ಅಂದ್ರೆ ಸರ್ಕಾರದ ವ್ಯವಸ್ಥೆ ಇಷ್ಟು ಹದಗೆಟ್ಟಿದೆ, ಆರೋಗ್ಯ ಇಲಾಖೆ ಇಷ್ಟು ನಿದ್ರೆಗೆ ಜಾರಿದೆ. ಈ ಕಾರಣಕ್ಕಾಗಿ ಇವತ್ತು ಯಾವುದೇ ಕೆಲಸ ಆಗ್ತಾ ಇಲ್ಲ. ಕಾಮಗಾರಿ ಅರ್ಧಕ್ಕೆ ನಿಂತಿದೆ, ಅಲ್ಲೇ ನೀರು ನಿಂತಿದೆ, ಅಲ್ಲೇ ಸೊಳ್ಳೆಗಳು ಉತ್ಪತ್ತಿ ಆಗ್ತಾ ಇದಾವೆ. BWSSB ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ತುಂಬಾ ಪೈಪ್ ಲೈನ್ ಸೋರಿಕೆ ಆಗ್ತಾ ಇದೆ, ಸೋರಿಕೆಯಾಗಿ ನೀರು ನಿಲ್ತಾ ಇದೆ, ಕಚರ ನಿಲ್ತಾ ಇದೆ. ಇದು ಯಾವುದನ್ನು ಕೂಡ ಗಮನಿಸುವಂತ ಕೆಲಸವನ್ನ ಇಲ್ಲಿರುವಂತ ಇಲಾಖೆಗಳಾಗ್ಲಿ ಸರ್ಕಾರ ಆಗ್ಲಿ ಮಾಡ್ತಾ ಇಲ್ಲ. ಒಂದೇ ಒಂದು ರೌಂಡ್ ಅನ್ನ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಮುಖ್ಯಮಂತ್ರಿ ಆಗ್ಲಿ ಉಪಮುಖ್ಯಮಂತ್ರಿಗಾಗ್ಲಿ ಮಂತ್ರಿಗಳಾಗಿ ಹೋಗ್ತಾ ಇಲ್ಲ. ಯಾವ ಜಾಗದಲ್ಲಿ ಯಾವ ಕಾಮಗಾರಿ ಅರ್ಧಕ್ಕೆ ನಿಂತಿದೆ, ಅಲ್ಲಿ ಏನು ಸಮಸ್ಯೆ ಇದೆ, ಎಲ್ಲೂ ನೀರು ನಿಂತಿದೆ, ಎಲ್ಲಿ ಸುಳ್ಳು ಉತ್ಪತ್ತಿ ಆಗ್ತಾ ಇದೆ ಮಾಡ್ತಾ ಇಲ್ಲ. ಬೆಂಗಳೂರಲ್ಲಿ ಮಾರ್ಷಲ್ಗಳು ಅನ್ನುವಂಥದ್ದಿದ್ದಾರೆ. ಮಾರ್ಷಲ್ಗಳು ದುಡ್ಡು ಸಂಗ್ರಹ ಮಾಡಕ್ಕೆ ಇದ್ದಾರೆ ಹೊರತು ಅವರು ಜನರ ಕೆಲಸಕ್ಕಾಗಿ ಇಲ್ಲ. BBMP ಅಧಿಕಾರಿಗಳು ಎಂಜಿನಿಯರ್ಸ್ ಯಾವುದೇ ವಾರ್ಡ್ಗೆ ವಿಸಿಟ್ ಕೊಡ್ತಾ ಇಲ್ಲ. ಈ ಎಲ್ಲ ಹಲವಾರು ಸಮಸ್ಯೆಗಳು ಬೆಂಗಳೂರಲ್ಲಿ ಮತ್ತು ಕರ್ನಾಟಕದಲ್ಲಿ ಇದಾವೆ. ಸ್ಪಂದನೆ ಮಾಡುವಂತ ಸರ್ಕಾರ ಇಲ್ಲ. ಇದೊಂದು ಮಲಗಿರುವ ಸರ್ಕಾರ. ಇವತ್ತು ಬಂಡೆಕಲ್ಲಿನ ಮೇಲೆ ನೀರು ಹಾಕಿದ್ರೆ ಹೇಗೆ ಪ್ರಯೋಜನ ಇಲ್ವಾ, ಅದೇ ರೀತಿ ನಾವು ಏನೇ ಹೇಳಿದ್ರು ಕೂಡ ಈ ಸರ್ಕಾರದಲ್ಲಿ ಪ್ರಯೋಜನ ಇಲ್ಲ. ಯಾಕಂದ್ರೆ ಕೇವಲ ಮುಖ್ಯಮಂತ್ರಿ ಯಾರಾಗಬೇಕು, ಉಪಮುಖ್ಯಮಂತ್ರಿ ಯಾರಾಗಬೇಕು, ಈ ಕಾಂಪಿಟಿಷನ್ ಕರ್ನಾಟಕದಲ್ಲಿ ನಡೀತಾ ಇದೆ. ಕಾಂಪಿಟಿಷನ್ ನ ಕಾರಣಕ್ಕಾಗಿ, ಪರಸ್ಪರ ಒಲಜಗಲದ ಕಾರಣಕ್ಕಾಗಿ ಜನರನ್ನ ಮರ್ತಿರುವಂತ ಸರ್ಕಾರ ಕರ್ನಾಟಕದಲ್ಲಿದೆ. ತಕ್ಷಣ ಎಚ್ಚೆತ್ಕೊಳ್ಬೇಕು. ಇನ್ನಷ್ಟು ಪ್ರಾಣ ಹೋಗೋ ಮೊದಲು ಎಚ್ಚೆತ್ಕೊಳ್ಬೇಕು. ಕಾನೂನು ಸುವ್ಯವಸ್ಥೆ ಹಾಳಾಗಿದೆ. ಇಷ್ಟೊಂದು ರೇಪ್ ಕೇಸಸ್ ನಡೀತಿದೆ, ಮರ್ಡರ್ ನಡೀತಿದೆ, ಹಾಡುವಾಗಲೂ ಮರ್ಡರ್ ಮಾಡ್ತಿದ್ದಾರೆ. ಆದ್ರೂ ಕೂಡ ಕೇಳೋರಿಲ್ವನ್ನಂತ ಸ್ಥಿತಿ ನಿರ್ಮಾಣ ಆಗಿದೆ. ಅದಕ್ಕಾಗಿ ಮುಖ್ಯಮಂತ್ರಿಗಳೇ ಇನ್ನಾದ್ರೂ ಎಚ್ಚೆತ್ಕೊಳ್ಳಿ. ಜನ ಸಾಯುವ ಮೊದಲು ಎಚ್ಚೆತ್ಕೊಳ್ಳಿ. ಜನರನ್ನ ಕಾಪಾಡಿ. ಆರೋಗ್ಯಕರವಾಗಿರುವಾಗ ನೋಡ್ಕೊಳ್ಳಿ. ಕಾನೂನು ಸುವ್ಯವಸ್ಥೆ ಸರಿಯಾಗಿರುವಾಗ ನೋಡ್ಕೊಳ್ಳಿ. ಇದು ನಮ್ಮ ಆಗ್ರಹವನ್ನ ನಾನು ಸರ್ಕಾರಕ್ಕೆ ಮಾಡ್ತಾ ಇದ್ದೀನಿ. ನಂಗೆ ಅನ್ಸುತ್ತೆ ಡೆಂಗ್ಯೂ ಕಾರಣಕ್ಕಾಗಿ ಇವತ್ತೊಂದು ಚಿಕ್ಕ ಹುಡುಗ ಕೂಡ ಬೆಂಗಳೂರಲ್ಲಿ ಮರಣವನ್ನು ಹೊಂದಿದ್ದಾನೆ. ಅಂದ್ರೆ ಸರ್ಕಾರದ ವ್ಯವಸ್ಥೆ ಇಷ್ಟು ಹದಗೆಟ್ಟಿದೆ, ಆರೋಗ್ಯ ಇಲಾಖೆ ಇಷ್ಟು ನಿದ್ರೆಗೆ ಜಾರಿದೆ. ಈ ಕಾರಣಕ್ಕಾಗಿ ಇವತ್ತು ಯಾವುದೇ ಕೆಲಸ ಆಗ್ತಾ ಇಲ್ಲ. ಕಾಮಗಾರಿ ಅರ್ಧಕ್ಕೆ ನಿಂತಿದೆ, ಅಲ್ಲೇ ನೀರು ನಿಂತಿದೆ, ಅಲ್ಲೇ ಸೊಳ್ಳೆಗಳು ಉತ್ಪತ್ತಿ ಆಗ್ತಾ ಇದಾವೆ. BWSSB ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ತುಂಬಾ ಪೈಪ್ ಲೈನ್ ಸೋರಿಕೆ ಆಗ್ತಾ ಇದೆ, ಸೋರಿಕೆಯಾಗಿ ನೀರು ನಿಲ್ತಾ ಇದೆ, ಕಚರ ನಿಲ್ತಾ ಇದೆ. ಇದು ಯಾವುದನ್ನು ಕೂಡ ಗಮನಿಸುವಂತ ಕೆಲಸವನ್ನ ಇಲ್ಲಿರುವಂತ ಇಲಾಖೆಗಳಾಗ್ಲಿ ಸರ್ಕಾರ ಆಗ್ಲಿ ಮಾಡ್ತಾ ಇಲ್ಲ. ಒಂದೇ ಒಂದು ರೌಂಡ್ ಅನ್ನ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಮುಖ್ಯಮಂತ್ರಿ ಆಗ್ಲಿ ಉಪಮುಖ್ಯಮಂತ್ರಿಗಾಗ್ಲಿ ಮಂತ್ರಿಗಳಾಗಿ ಹೋಗ್ತಾ ಇಲ್ಲ. ಯಾವ ಜಾಗದಲ್ಲಿ ಯಾವ ಕಾಮಗಾರಿ ಅರ್ಧಕ್ಕೆ ನಿಂತಿದೆ, ಅಲ್ಲಿ ಏನು ಸಮಸ್ಯೆ ಇದೆ, ಎಲ್ಲೂ ನೀರು ನಿಂತಿದೆ, ಎಲ್ಲಿ ಸುಳ್ಳು ಉತ್ಪತ್ತಿ ಆಗ್ತಾ ಇದೆ ಮಾಡ್ತಾ ಇಲ್ಲ. ಬೆಂಗಳೂರಲ್ಲಿ ಮಾರ್ಷಲ್ಗಳು ಅನ್ನುವಂಥದ್ದಿದ್ದಾರೆ. ಮಾರ್ಷಲ್ಗಳು ದುಡ್ಡು ಸಂಗ್ರಹ ಮಾಡಕ್ಕೆ ಇದ್ದಾರೆ ಹೊರತು ಅವರು ಜನರ ಕೆಲಸಕ್ಕಾಗಿ ಇಲ್ಲ. BBMP ಅಧಿಕಾರಿಗಳು ಎಂಜಿನಿಯರ್ಸ್ ಯಾವುದೇ ವಾರ್ಡ್ಗೆ ವಿಸಿಟ್ ಕೊಡ್ತಾ ಇಲ್ಲ. ಈ ಎಲ್ಲ ಹಲವಾರು ಸಮಸ್ಯೆಗಳು ಬೆಂಗಳೂರಲ್ಲಿ ಮತ್ತು ಕರ್ನಾಟಕದಲ್ಲಿ ಇದಾವೆ. ಸ್ಪಂದನೆ ಮಾಡುವಂತ ಸರ್ಕಾರ ಇಲ್ಲ. ಇದೊಂದು ಮಲಗಿರುವ ಸರ್ಕಾರ.
ಇವತ್ತು ಬಂಡೆಕಲ್ಲಿನ ಮೇಲೆ ನೀರು ಹಾಕಿದ್ರೆ ಹೇಗೆ ಪ್ರಯೋಜನ ಇಲ್ವಾ, ಅದೇ ರೀತಿ ನಾವು ಏನೇ ಹೇಳಿದ್ರು ಕೂಡ ಈ ಸರ್ಕಾರದಲ್ಲಿ ಪ್ರಯೋಜನ ಇಲ್ಲ. ಯಾಕಂದ್ರೆ ಕೇವಲ ಮುಖ್ಯಮಂತ್ರಿ ಯಾರಾಗಬೇಕು, ಉಪಮುಖ್ಯಮಂತ್ರಿ ಯಾರಾಗಬೇಕು, ಈ ಕಾಂಪಿಟಿಷನ್ ಕರ್ನಾಟಕದಲ್ಲಿ ನಡೀತಾ ಇದೆ. ಕಾಂಪಿಟಿಷನ್ ನ ಕಾರಣಕ್ಕಾಗಿ, ಪರಸ್ಪರ ಒಲಜಗಲದ ಕಾರಣಕ್ಕಾಗಿ ಜನರನ್ನ ಮರ್ತಿರುವಂತ ಸರ್ಕಾರ ಕರ್ನಾಟಕದಲ್ಲಿದೆ. ತಕ್ಷಣ ಎಚ್ಚೆತ್ಕೊಳ್ಬೇಕು. ಇನ್ನಷ್ಟು ಪ್ರಾಣ ಹೋಗುವ ಮೊದಲು ಎಚ್ಚೆತ್ಕೊಳ್ಬೇಕು. ಕಾನೂನು ಸುವ್ಯವಸ್ಥೆ ಹಾಳಾಗಿದೆ. ಇಷ್ಟೊಂದು ರೇಪ್ ಕೇಸಸ್ ನಡೀತಿದೆ, ಮರ್ಡರ್ ನಡೀತಿದೆ, ಹಾಡುವಾಗಲೂ ಮರ್ಡರ್ ಮಾಡ್ತಿದ್ದಾರೆ. ಆದ್ರೂ ಕೂಡ ಕೇಳೋರಿಲ್ವನ್ನಂತ ಸ್ಥಿತಿ ನಿರ್ಮಾಣ ಆಗಿದೆ. ಅದಕ್ಕಾಗಿ ಮುಖ್ಯಮಂತ್ರಿಗಳೇ ಇನ್ನಾದ್ರೂ ಎಚ್ಚೆತ್ಕೊಳ್ಳಿ. ಜನ ಸಾಯುವ ಮೊದಲು ಎಚ್ಚೆತ್ಕೊಳ್ಳಿ. ಜನರನ್ನ ಕಾಪಾಡಿ. ಆರೋಗ್ಯಕರವಾಗಿರುವಾಗ ನೋಡ್ಕೊಳ್ಳಿ. ಕಾನೂನು ಸುವ್ಯವಸ್ಥೆ ಸರಿಯಾಗಿರುವಾಗ ನೋಡ್ಕೊಳ್ಳಿ. ಇದು ನಮ್ಮ ಆಗ್ರಹವನ್ನ ನಾನು ಸರ್ಕಾರಕ್ಕೆ ಮಾಡ್ತಾ ಇದ್ದೀನಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.